ನಮಸ್ಕಾರ ರೈತ ಬಾಂಧವರೇ. ಅಂತರ್ಜಲ ಮಟ್ಟ ಪ್ರತಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದೆ. ರೈತರ ಮನೆಯಲ್ಲಿರುವಂತಹ ಬೋರ್ವೆಲ್ಗಳಲ್ಲಿ ನೀರು ಕಡಿಮೆ ಆಗ್ತಾ ಇದೆ. ಅಂತರ್ಜಲ ಮಟ್ಟ ಕಡಿಮೆ ಆಗ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಇರುವಂತಹ ಬೋರ್ವೆಲ್ ಅಲ್ಲಿ ಹೇಗೆ ನಾವು ರೀಚಾರ್ಜ್ ನ ಮಾಡ್ಕೊಳ್ಳೋ ಅಂತದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ನಮ್ಮ ಕೆವಿಕೆ ಆವರಣದಲ್ಲಿ ನಾವು ಈ ಬೋರ್ವೆಲ್ ರೀಚಾರ್ಜ್ ಯೂನಿಟ್ ಅನ್ನ ಮಾಡಿಸಿದೀವಿ. ಈ ರೀಚಾರ್ಜ್ ಯೂನಿಟ್ ನ ನೀವು ನೋಡಬಹುದು ಇಲ್ಲಿ. ಸೊ ಇದಕ್ಕೆ ಸಾಮಾನ್ಯವಾಗಿ 3 ರಿಂದ 6 ಮೀಟರ್ ಅಷ್ಟು ಉದ್ದ ಇರುವಂತಹ ಒಂದು ಕೇಸಿಂಗ್ ನ ನೀವು ಅಳವಡಿಸ್ಕೋಬಹುದು. ಅದು ಕೂಡ ಮಣ್ಣಿನ ವಿಧದ ಮೇಲೆ ಆಧಾರಿತವಾಗಿ. ನಮ್ಮ ಕೆವಿಕೆಯಲ್ಲಿ ನಾವು 3 ಮೀಟರ್ ಅಷ್ಟು ಕೇಸಿಂಗ್ ನ ಇಲ್ಲಿ ಅಳವಡಿಸಿದ್ದೀವಿ. ಮೊದಲನೇದಾಗಿ ನೋಡಬಹುದು, ಕೊನೆಯ ಕೆಳಗಿನ ಮಟ್ಟದ 1.2 ಮೀಟರ್ ಅಷ್ಟು ಕೇಸಿಂಗ್ ಅಲ್ಲಿ ನಾವು ಏನು ದಿಂಡಗಲ್ ಅಂತ ಏನು ಹೇಳ್ತೀವಲ್ಲ, ಅದನ್ನ ನಾವು ಇಲ್ಲಿ ಜಲ್ಲಿ ನೋಡಬಹುದು. ಇಲ್ಲಿ ಹಾಕಿದೀವಿ 1.2 ಮೀಟರ್. ಅದರಲ್ಲಿ ನಾವು ಈ ಸೊಳ್ಳೆ ಪರದೆ ಮೆಶ್ ಅನ್ನ, ನೈಲಾನ್ ಮೆಶ್, ಈ ಕೇಸಿಂಗ್ ಅಲ್ಲಿ ಆಕಾರದ ಒಂದು ಹೋಲ್ ಗಳನ್ನ ಮಾಡಿ ಸೊಳ್ಳೆ ಪರದೆ ಅಥವಾ ನೈಲಾನ್ ಮೆಶ್ ಗಳನ್ನ ಇಲ್ಲಿ ಅಳವಡಿಸ್ಕೋಬೇಕಾಗುತ್ತದೆ. ಅದರ ನೆಕ್ಸ್ಟ್ 1.2 ಮೀಟರ್ ಆದ್ಮೇಲೆ ನೆಕ್ಸ್ಟ್ ಪದರದಲ್ಲಿ 0.4 ಮೀಟರ್ ಆ ಒಂದು ಪದರದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿ 40 mm ಜಲ್ಲಿಯನ್ನ ನಾವು ಕಾಣಬಹುದು. ಅದರ ಮೇಲ್ಗಡೆ ಮತ್ತೆ 0.4 ಮೀಟರ್ ಒಂದು ಪದರದಲ್ಲಿ ನಾವು 20 mm ಜಲ್ಲಿಯನ್ನ ಹಾಕಬಹುದು. ಅದರ ನೆಕ್ಸ್ಟ್ ಇನ್ನ 0.1 ಮೀಟರ್ ಒಂದು ಪದರದಲ್ಲಿ ಇಲ್ಲಿ ಕಾಣ್ತಾ ಇದೆ ನಿಮಗೆ, ಇದ್ದಿಲನ್ನ ಹಾಕಬಹುದು. ಅದರ ನಂತರ ಏನು 0.7 ಮೀಟರ್ ಈ ಒಂದು ಪದರದಲ್ಲಿ ನಾವು ಮಸ್ಕಿಟೋ ಮೆಶ್ ಸೊಳ್ಳೆ ಪರದೆ ಮೇಲ್ಗಡೆ ನಾವು ಮರಳನ್ನ ಹಾಕಬಹುದು. ಅದರ ನೆಕ್ಸ್ಟ್ ಮೇಲ್ಗಡೆ 0.2 ಮೀಟರ್ ಅಷ್ಟು ನಾವು ಖಾಲಿ ಗುಂಡಿಯನ್ನ ನಾವು ಅಳವಡಿಸಿಕೊಂಡಿದ್ದಾಗಲಿ ಇಲ್ಲಿ ಕಾಣಬಹುದು. ಈ ಖಾಲಿ ಗುಂಡಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ 0.2 ಮೀಟರ್ ಅಷ್ಟು ಖಾಲಿ ಗುಂಡಿನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಈ ರೀತಿ ಕೇಸಿಂಗ್ ಮಾಡ್ಕೊಂಡು ಈ ಒಂದು ಬೋರ್ವೆಲ್ ರೀಚಾರ್ಜ್ ಯೂನಿಟ್ ಅನ್ನ ಮಾಡ್ಕೊಳ್ಳೋದ್ರಿಂದ ನೀರನ್ನ ಬಿದ್ದಂತಹ ಮಳೆ ನೀರನ್ನ ಹರಿಲಿಕ್ಕೆ ಹೋಗ್ದಲೆ ಬಿದ್ದಂತಹ ಮಳೆ ನೀರನ್ನ ಸಂರಕ್ಷಣೆ ಮಾಡಿ ಬೋರ್ವೆಲ್ ರೀಚಾರ್ಜ್ ಯೂನಿಟ್ ಅನ್ನ ನಾವು ಮಾಡ್ಕೋಬಹುದು. ಇದರಲ್ಲಿ ಮುಖ್ಯವಾಗಿ ನಾವು ಏನು ಸಕ್ಸಸ್ ರೇಟ್ ಅಥವಾ ಎಷ್ಟು ಯಶಸ್ವಿ ಆಗತ್ತೆ ಅಂತ ಅಂದ್ರೆ, ಜಲರೇಖೆ, ಒಂದು ಹಳ್ಳಿಯಲ್ಲಿ ನಾವು ನೋಡ್ತಾ ನೀರನ್ನು ತೆಗೆದಾಗ ಜಲರೇಖೆ ಅಂತ ಹೇಳ್ತೀವಿ. ಒಂದು ಜಲರೇಖೆಯಿಂದ ನಮ್ಗೆ ಹಲವಾರು ಬೋರ್ವೆಲ್ ಗಳಿಗೆ ನೀರು ಹೋಗ್ತಾ ಇರ್ಬೋದು. ಈ ರೀತಿ ಒಬ್ಬರೇ ರೈತರು ಇದನ್ನ ಅಳವಡಿಸ್ಕೊಂಡಿದ್ದೆ ಆದಲ್ಲಿ ಇದರ ಒಂದು ಸಕ್ಸಸ್ ರೇಟ್ ಅನ್ನೋದನ್ನ 50% 60% ಅಂತ ಹೇಳ್ತೀವಿ. ಅದೇ ಕಮ್ಯುನಿಟಿ ಲೆವೆಲ್ ಅಲ್ಲಿ ಎಲ್ಲಾ ಹಳ್ಳಿಯಲ್ಲಿ ಇರುವಂತಹ ಬೋರ್ವೆಲ್ ಇರುವಂತಹ ಎಲ್ಲಾ ರೈತರು ಈ ರೀತಿ ಬೋರ್ವೆಲ್ ರೀಚಾರ್ಜ್ ಯೂನಿಟ್ ಮಾಡ್ಕೊಂಡಿದ್ದೆ ಅದರಲ್ಲಿ 90% ನಮಗೆ ಸಕ್ಸಸ್ ರೇಟ್ ಅನ್ನ ನಾವು ಕಾಣಬಹುದು. ಇಲ್ಲ ನಮಗೆ ಎಷ್ಟು ಖರ್ಚಾಗ್ಬೋದು